ಈಗ ಶಿವನ ಚಿಂತನೆ ಮಾಡಲಿಕ್ಕೆ ನಾಮಸ್ಮರಣೆಯ ಬಗ್ಗೆ ಒಂದು ಮಾತು, ಬಹಳ ಅಪೂರ್ವವಾದಂತಹ ಒಂದು ಕ್ರಮ. ಅಂದರೆ ಜಪದ ಮೇಲೆ ಒತ್ತು. ಶಿವಂ ಸ್ಮರ ಶಿವಂ ಧ್ಯಾಯ ಶಿವಂ ಚಿಂತೆಯ ಸರ್ವದಾ ಅಂತ ಸೌರಪುರಾಣದ ಮಾತು. ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡು, ಶಿವನನ್ನೇ ನೆನೆ. ನಾನು ಶಿವ ಎಷ್ಟಕ್ಕೆಲ್ಲ ಬರ್ತಾನೆ ಅಂತ ಮುಂದೆ ಹೇಳುತ್ತೇನೆ. ಹಾಗಾಗಿ ಯಾವತ್ತೂ ಒಳ್ಳೆಯದನ್ನು, ಸತ್ಯಂ ಶಿವಂ ಎಲ್ಲ ಹೇಳೋದಿಲ್ಲ, ಶುಭಂ ಭೂಯಾತ್ ಅಂತ, ಹಾಗೆ ಒಳ್ಳೆಯದು ಚಿಂತನೆ ಮಾಡು, ಒಳ್ಳೆಯದಿರಲಿ ಅಂತ ಶಿವನ ತತ್ವವನ್ನು ಅನುಸಂಧಾನಕ್ಕೆ ನೆನಪು ಮಾಡಿಕೊ ಅಂತಾರೆ. ನಾಮ ಸಂಕೀರ್ತನೆ ಮಾಡಲಿಕ್ಕೆ ಎಲ್ಲರೂ ಅಧಿಕಾರಿಗಳು ಎನ್ನುವುದಕ್ಕೆ ಮೊದಲೊಂದು ಗೆರೆ ಕೊಟ್ಟಿದ್ದೇನೆ. ಶಿವಗೀತಾದಲ್ಲಿ ಬಂದ ಮಾತು, ಅವನೇ ಹೇಳಿಕೊಂಡದ್ದು, ನಾಮ ಸಂಕೀರ್ತನೆ ಧ್ಯಾನೆ ಸರ್ವಯೇವ ಅಧಿಕಾರಿಣಃ ಅಂತ. ಶಿವ ಶಿವ ಅಂತ ಹೇಳಲಿಕ್ಕೆ ಯಾರೆಲ್ಲ ಆಗ್ಬೋದು ಕೇಳಿದರೆ, ಯಾರಿಗೆಲ್ಲ ನಾಲಿಗೆ ಉಂಟವರಿಗೆಲ್ಲ ಹೇಳಲಿಕ್ಕೆ ಬರ್ತದೆ ಅಂತ. ಅದಕ್ಕೆ ಇಂತಹ ವಯಸ್ಸಿನವರು, ಇಂತಹ ಜಾತಿಯವರು, ಇಂತಹ ಊರಿನವರು, ಇಂತಹ ಕಲಿಕೆಯವರು ಅಂತೇನಿಲ್ಲ, ಯಾರೂ ಹೇಳಲಿಕ್ಕೆ ಬರ್ತದೆ ಎನ್ನುವುದು ಮೊದಲು ಹೇಳಬೇಕು. ನಾನು ಕಳೆದ ಬಾರಿ ಹೇಳಿದ್ದೇನೆ, ಅದು ಶಿವಾಯ ನಮಃ ಅಂತ ಯಾರಿಗೆ ಹೇಳಲಿಕ್ಕೆ, ನಮ ಶಿವಾಯ ಅಂತ ಯಾರಿಗೆ ಹೇಳಲಿಕ್ಕೆ ಅಂತ. ಮಂತ್ರದ ಆನುಪೂರ್ವಿಯಲ್ಲಿ ಬದಲಾವಣೆ ಉಂಟು ಅಂತ ಅಷ್ಟೇ, ಕ್ರಮದಲ್ಲಿ ವ್ಯತ್ಯಾಸ ಅಷ್ಟೇ ಹೊರತು ಮತ್ತು ನಾಮದಲ್ಲಿ ವ್ಯತ್ಯಾಸ ಇಲ್ಲ. ಯಾವ ನಾಮವನ್ನು ಯಾರು ಹೇಳಲಿಕ್ಕೆ ಬರ್ತದೆ ಅಂತ ನಾಮ ಚಿಂತನೆ ಮಾಡಲಿಕ್ಕೆ ಉಂಟೇ ಉಂಟು. ಯಾವಾಗ ಮಾಡೋದು ಅಂತ ಪ್ರಶ್ನೆ. ಕೆಲವರಿಗೆಲ್ಲ ಬಹಳ ಸಂಕೋಚ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಪುರುಸೋತ್ತೆ ಕಡಿಮೆ ಅಂತ ಹೇಳ್ತಾರೆ, ಆಫೀಸಿಗೆ ಹೋಗುವುದೇ ಗಂಟೆಗಟ್ಟಲೆ. ಬಾಂಬೆಯಲ್ಲೆಲ್ಲ ಹಾಗೆ ಹೋಗಿ ಬರ್ತಾನೆ, ಅವರು ಮನೆಯ ತರಕಾರಿಗಳನ್ನೆಲ್ಲ ಹೆಚ್ಚುತ್ತಾ ಇರ್ತಾರೆ. ಸಂಜೆ ಬರುವಾಗ ಬಂದ ತಕ್ಷಣ ಅಡುಗೆ ಮಾಡಲಿಕ್ಕೆ ಆಗತ್ತೆ ಅಂತ. ರೈಲಿನಲ್ಲಿ ಅವರ ಕೆಲಸ ಎಲ್ಲ ಮಾಡಿರ್ತಾರೆ, ಸಮಯ ಕಮ್ಮಿ ಇರ್ತದೆ. ಮತ್ತು ಕಾರಿನಲ್ಲಿ ಓಡಾಡುವವರು ಫೈಲನ್ನು ಹೋಗ್ತಾನೆ ಇರ್ತಾರೆ, ಹೋದ ತಕ್ಷಣ ಬೇಕಾದ ವಿಷಯವನ್ನು ಕೊಡಲಿಕ್ಕೋಸ್ಕರ. ಹಾಗಾಗಿ ಯಾರಿಗೂ ಪುರುಸೋತ್ತಿರೋದಿಲ್ಲ. ಆದ್ದರಿಂದ ಶಿವ ಅಂತ ಹೇಳಲಿಕ್ಕಾಗಲಿ, ನಾರಾಯಣ ಅಂತ ಹೇಳಲಿಕ್ಕಾಗಲಿ ಪುರುಸೋತ್ ಏನು ಕೇಳಿದರೆ, ಗಚ್ಚನ್ನು ತಿಷ್ಟನ್ನು ಸ್ವಪನ್ನು ಜಾಗ್ರದ ಉನ್ಮಿಷನ್ನು ನಿಮಿಷನ್ನಪಿ. ನೀವು ಕಣ್ಮುಚ್ಚಿಕೊಂಡು ಹೇಳಿ, ಕಣ್ಬಿಚ್ಚಿಕೊಂಡು ಹೋಳಿ, ಎಚ್ಚರ ಆದಾಗಲೇ ಶುರು ಮಾಡಿ, ಮಲಗಲಿಕ್ಕೆ ಹೋದಾಗಲೇ ಶುರು ಮಾಡಿ ಅಂತಾರೆ. ಸ್ವಪನ್, ನಿದ್ದೆಗೆ ಅಂತ ಹೋಗಿದ್ದಾನೆ, ಹೇಳ್ತಾ ಮಲಗು, ನಿದ್ದೆ ಮಾಡು. ಎಚ್ಚರ ಆದಾಗ ಇನ್ನೇನು ಕೆಲಸ ಇಲ್ಲ, ಬಟ್ಟೆ ಹುಡುಕ್ಲಿಕ್ಕೆಲ್ಲ ಇರ್ತದೆ, ಬಟ್ಟೆ ಮಡಿಸ್ಲಿಕ್ಕೆಲ್ಲ ಇರ್ತದೆ, ಅಷ್ಟೊತ್ತಿಗೆ ಮಾಡ್ತಾಯಿರು. ಎಲ್ಲಿ ಹೋಗ್ತಾನೆ, ನಿಲ್ತಾನೆ, ಎಲ್ಲಿಯಾದರೂ ಪರವಾಗಿಲ್ಲ. ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಯಾರಿಗೂ ಎಂದೂ ಸಹ ಅಡೆತಡೆ ಇಲ್ಲ, ನಿರೋಧ ಇಲ್ಲ. ಅಲ್ಲ, ನಾವು ಮಡಿಯಾಗಿರುವುದಿಲ್ಲಲ್ಲ, ಮಿಂದಿರುವುದಿಲ್ಲಲ್ಲ, ಬಾಯಿ ತೊಳೆದಿರುವುದಿಲ್ಲಲ್ಲ, ನೀವು ಹೇಳುವಾಗಲೇ ಹೇಳಿ ಅಂತೀರಿ. ಅದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂದರೆ, ಶುಚಿರ್ವಾಪಿ ಅಶುಚಿರ್ವಾಪಿ ಅಂತಾನೆ, ಶಿವಂ ಸರ್ವತ್ರ ಚಿಂತೆಯೇತು ಅಂತ. ಒಳ್ಳೆಯದನ್ನು, ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಯಾವಾಗಲೂ ಮಡಿವಂತಿಗೆಯನ್ನು ಕಾಯಬೇಡಿ. ನಿಮಗೆ ಮಡಿಯಾಗುವಾಗ ಮೇಲಿಗೆ ಆಗ್ತೀರಿ, ಮತ್ತೆಂತ ಮಾಡೋದು? ಮಾಡದ ಉಪಾಯ ಇಲ್ಲ. ಎಂಥದ್ದು ಅಂದ್ರೆ ಮಡಿಯಾಗುವುದು, ಪೂರ ಅಂದರೆ ಏನು ಮಡಿ, ಎಷ್ಟರ ಮಟ್ಟಿಗೆ ಆಗ್ತದೆ. ಹಾಗಾಗಿ ಎಷ್ಟರ ಮಟ್ಟಿನಲ್ಲಿ ನೀವು ಒಳ್ಳೆಯವರಿದ್ದೀರ, ನಿಜವಾಗಿ ಶುಚಿ ಶಬ್ದ ಶೌಚದವರೆಗೆ, ಆಶೋಚದವರೆಗೆ ಹೋಗ್ತದೆ ಆ ಶಬ್ದಗಳು. ಕೇವಲ ಮೀವುದರಲ್ಲಿ ಮಾತ್ರ ಅಲ್ಲ, ಕೈಕಾಲು ತೊಳೆದದ್ರಲ್ಲಿ ಮಾತ್ರ ಅಲ್ಲ, ಯಾರಾದರೂ ಮನೆ ಮಂದಿಯವರು ಸತ್ತರೆ, ಹೋದರೆ, ಇದ್ದರೆ, ಹುಟ್ಟಿದರೆ ಎಲ್ಲಕ್ಕೂ ಬಾಂಧವಿಕ ಆಶೌಚಗಳು, ಆನಂತರ ಸಂಪಾತ ಆಶೌಚ ಉಂಟು, ಮುಟ್ಟಿದವರನ್ನು ಮುಟ್ಟಿದರೆ, ಹೀಗೆಲ್ಲ ಉಂಟು. ಆಗ ಆಸ್ಪತ್ರೆಯಲ್ಲೇ ಇರುವವರು, ಡಾಕ್ಟ್ರೇ ಆದವರಿಗೆ ಮಡಿವಂತಿಗೆ ಕೇಳುವುದು ಹೇಗೆ ನಾವು? ಅವರು ರೋಗಿಗಳನ್ನು ಮುಟ್ತಾನೆ ಇರ್ತಾರೆ, ಹೆಣದ ಹತ್ತಿರದಲ್ಲಿ ಹೋಗಿ ಬರ್ತಾ ಇರ್ತಾರೆ. ಹೀಗಾಗಿ ಶುಚಿರ್ವಾಪಿ ಅಶುಚಿರ್ವಾಪಿ ಏನು ದೊಡ್ಡ ಸಂಭ್ರಮ, ದೊಡ್ಡ ವಿಷಯ. ಅದು ತುಂಬ ವೈಡಾಗಿ ಚಿಂತನೆಯನ್ನು ಕೊಟ್ಟಿದ್ದಾರೆ, ತುಂಬ ಫ್ಲೆಕ್ಸಿಬಲ್ ಆಗಿ, ಧರ್ಮದಲ್ಲಿ ಭಾರಿ ಹಗುರವಾಗಿ ಮಾತಾಡ್ತಾರೆ. ಹೀಗೆ ಅಂತ ರಿಸ್ಟ್ರಿಕ್ಷನ್ ಮಾಡಿ, ಇಲ್ಲ ಅಂತ ಮಾಡಬಾರ್ದು ಅಂತೇಳಿ, ಎಂತಾದರೂ ಮಾಡಿ ಅಂತ ಹೇಳಲಿಕ್ಕೋಸ್ಕರ ಅವರು ತುಂಬ ಸಡಿಲು ಬಿಟ್ಟಿದ್ದಾರೆ. ನಾವು ಇಷ್ಟು ಸಡಿಲು ಕೊಟ್ಟರೂ ಸಹ ಉಪಯೋಗಿಸಿಕೊಳ್ಳುವುದಿಲ್ಲ ಅಂದರೆ ನಮ್ಮದು ದೊಡ್ಡ ಸೋಮಾರಿತನ ಅಂತ ಅರ್ಥ, ಮತ್ತೆಂತ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತೊಂದು ಮಾತು ಹೇಳ್ತಾರೆ ದೇವರ ಬಗ್ಗೆ ಹೇಳುವಾಗ, ಶಿವ ಅಂತ ಯಾಕೆ ಹೇಳಬೇಕು ಕೇಳಿದರೆ, ಸಮಾಭವಂತಿ ತೇ ಸರ್ವೇ ಮಾನವಾ ದಾನವಾಶ್ಚಯೇ ಶಿವೋಸ್ಮಿ ಸರ್ವಭೂತಾನಾಂ ಶಿವತ್ವಂತೇನ ಮೇ ಸ್ಮೃತಂ. ಇದು ಅವನೇ ಹೇಳಿಕೊಂಡ ಮಾತು. ನಾನು ಶಿವ ಯಾಕೆ ಕೇಳಿದರೆ, ನಾನು ಸಮ, ಎಲ್ಲರಿಗೂ ಒಳ್ಳೆಯದು ಮಾಡುವವ. ಅದು ರಕ್ಕಸರೇ ತಪಸ್ಸು ಬೇಕಾದ್ರೆ ಮಾಡಲಿ, ನಾನು ತಥಾಸ್ತು ಹೇಳಿಬಿಡ್ತೇನೆ. ಮನುಷ್ಯರು ಬೇಕಾದರೆ ನನ್ನ ಹತ್ರ ಕೇಳಿ, ನಾನು ತಥಾಸ್ತು ಹೇಳ್ತೇನೆ. ಹಾಗಾಗಿ ನನಗೆ, ನನ್ನನ್ನು ಕರೆಯುವವರು ಯಾರೇ ಇರಲಿ, ನನಗೆ ದೇವರು ಹೇಳಿಬಿಟ್ಟಿದ್ದಾರೆ, ನೀನು ವರ ಕೊಡು ಮಹಾಶಯ ಅಂತ, ಆಯಿತು ನನಗೆ ಕೊಟ್ಟುಬಿಡ್ತೆ. ಹಾಗಾಗಿ ನಾನು ಎಲ್ಲರಿಗೂ ಒಳ್ಳೆಯವನು ಯಾಕೆ ಕೇಳಿದರೆ, ನಾನು ಯಾರಿಗೂ ಏನು ಇಲ್ಲ ಹೇಳುವುದೇ ಇಲ್ಲ. ಹಾಗಾಗಿ ನನ್ನನ್ನು ಸರಿ ಇಲ್ಲದವರು ಅಂದರೆ ದಾನವರೂ ಬರ್ತಾರೆ, ಮಾನವರು ಬರ್ತಾರೆ ಸೇವೆ ಮಾಡಲಿಕ್ಕೆ. ಹಾಗಾಗಿ ನಾನು ಇಬ್ಬರಿಗೂ ಸಮನಾಗಿಯೇ ಇದ್ದೇನೆ ಹೇಳಿಕೊಂಡು, ಅದಕ್ಕೆ ನನ್ನನ್ನು ಶಿವ ಅಂತ ಕರೀತಾರೆ ಅಂತ ಅವನು ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಮಾನವರಂತೂ ನಾವಿದ್ದೇವೆ, ದಾನವರಂತೂ ಆಗದಿದ್ದರು, ಶಿವ ಅಂತ ಹೇಳಲಿಕ್ಕೇನು ಅಡ್ಡಿ ಇಲ್ಲ. ಇನ್ನು ವಾಸ್ತವವಾಗಿ ನಾವಂತೂ ಲೋಕವನ್ನು ಹಾಳು ಮಾಡುವವರಂತೂ ಕೇಳಲಿಕ್ಕೆ ಹೋಗುವುದಿಲ್ಲ, ಯಾಕೆ ನಾವು ದಾನವರಲ್ಲಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಹಾಗಾಗಿ ನಮ್ಮ ಜಪ ತಪ ಅನುಷ್ಠಾನಗಳು ಒಳಿತಿಗಾಗಿ ಎನ್ನುವುದು ಇದ್ದೇ ಇರ್ತದೆ. ಇದನ್ನು ಎರಡು ಕಡೆಯಲ್ಲಿ ನೋಡಲಿಕ್ಕೆ ಬರುತ್ತೆ ಅಂದೆ ನಾನು. ವೈಶ್ವಾನರ ಸಂಹಿತೆ ಅದನ್ನು ಚಿಂತನೆಯಲ್ಲಿ ತರ್ತದೆ. ನ ದೇಶಕಾಲ ನಿಯಮ ಶೌಚಾಶೌಚ ವಿನಿರ್ಣಯ
ಪರಂ ಸಂಕೀರ್ತನಾದೇವ ರಾಮರಾಮೇತಿ ಮುಚ್ಯತೆ. ಹಾಗೆಯೇ ಗಚ್ಚಂತಿಷ್ಟನ್ ಸ್ವಪನ್ವಾಪಿ ಪಿಬನ್ ಭುಂಜನ್ ಸ್ವಪನ್ ತತ ಕೃಷ್ಣ ಕೃಷ್ಣೇತಿ ಸಂಕೀರ್ತ್ಯ ಮುಚ್ಯತೆ ಪಾಪ ಕಂಚುಕಾತ್. ಎರಡು ನಾಮಗಳ ಚಿಂತನೆಯನ್ನು ಇಲ್ಲಿ ಕೊಟ್ಟಿದ್ದೇನೆ ಅದಕ್ಕೆ ಪ್ಯಾರಲ್ ಆಗಿ. ಇದರಲ್ಲಿ ದೇಶವನ್ನು ಕಾಲವನ್ನು ಗಮನಿಸಿದ್ದಾರೆ. ಶೌಚ ಆಯ್ತಲ್ಲ, ಇಂಥ ದೇಶದಲ್ಲಿ ಮಾತ್ರ ಹೇಳಬೇಕು, ಅದು ಅಡುಗೆ ಮನೆಯಲ್ಲಿ ಹೇಳಲಿಕ್ಕಿಲ್ಲ, ಮಲಗೋ ಕೋಣೆಯಲ್ಲಿ ಕರೀಲಿಕ್ಕಿಲ್ಲ ದೇವರನ್ನೆಲ್ಲ, ಹಾಗೇನಿಲ್ಲ. ಮತ್ತು ರಾತ್ರಿಯೆಲ್ಲ ಕರಿಬಾರದು, ಅದೂ ಇಲ್ಲ. ಕಾಲವು ದೇಶವು ಭಗವಂತನ ವಿಷಯದಲ್ಲಿ ಇಲ್ಲ ಎನ್ನುವುದಕ್ಕೆ ರಾಮಚಿಂತನೆಯಲ್ಲಿ ಇದನ್ನೆಲ್ಲ ಹೇಳಿದವ ಯಾರು? ಶಿವನೇ. ಅವನ ಹೆಂಡತಿಯೆಲ್ಲ ಹೇಳ್ತಾನೆ ರಾಮರಾಮ ಅಂತ ಹೇಳು ಅಂತ. ಅವನು ಕೃಷ್ಣ ಕೃಷ್ಣ ಅಂತ ಜಪ ಮಾಡಿದ್ದಾನೆ. ಅದಕ್ಕೋಸ್ಕರ ನಾನು ಎರಡನ್ನು ಬರೆದಿದ್ದೇನೆ. ಶಿವನ ಜಪದ ವಸ್ತು ಕೃಷ್ಣ ಅಂತ, ಅದು ಶಿವನ ನಾಮಕ್ಕೆ ಅವನ ಹೆಸರಿಗೆ ಅನುಗುಣವಾಗಿ ಉಂಟು. ಅದು ಪಾರ್ವತಿಗೆ ಸರಿಯಾಗುವುದು ಯಾವುದು ಅಂದಾಗ ಅವನು ರಾಮವನ್ನು ಕೊಟ್ಟದ್ದು. ಅವರವರಿಗೆ ಯೋಗ್ಯವಾದಂಥ ಕೆಲವು ಹೆಸರುಗಳಿರ್ತವೆ, ಸಿದ್ಧಿಗೆ ಜಪಗಳಿರ್ತವೆ. ಹಾಗಾಗಿ ಅವನು ರಾಮ ಅಂತ ಹೆಂಡತಿಗೆ ಹೇಳಿದ್ದಾನೆ, ಅವನು ಕೃಷ್ಣ ಅಂತ ಹೇಳಿದ್ದಾನೆ. ಅದರ ದೊಡ್ಡ ಚರಿತ್ರೆಯಲ್ಲಿ ಇನ್ನೊಮ್ಮೆ ನಾನು ತಿಳಿಸ್ತೇನೆ. ವಾಸ್ತವವಾಗಿ ಈಗ ನಾವು ನಾಮ ಜಪಕ್ಕೆ ಅಧಿಕಾರಿಗಳು ಎನ್ನುವುದನ್ನು ತೋರಿಸಿಕೊಡ್ತಾ ಎಲ್ಲ ಭಗವಂತನ ನಾಮಗಳಿಗೂ, ಇನ್ನು ಇವರಿಗೆ ಮಾತ್ರವೋ ಅವರಿಗೆ ಮಾತ್ರ ಕೇಳಲಿಕ್ಕೆ ಬರಬೇಡಿ. ಅದು ಶಿವ ಹೇಳಲಿಕ್ಕೆ ರಾಮಕೃಷ್ಣ ಹೇಳಲಿಕ್ಕೆಲ್ಲ ಸಮಸ್ಯೆ ಇಲ್ಲ, ಎಲ್ಲ ತೊಂದರೆ ಇಲ್ಲ. ಅವರು ಸ್ವಲ್ಪ ಸುಲಾಭದವರು, ಸಮಾಜೋದ್ಧಾರಕರು. ಬೇರೆ ನೃಸಿಂಹ ಎಲ್ಲ ಶಬ್ದ ಹೇಳೋಕ್ಕೆ ಭಾರಿ ಕಷ್ಟ. ಅದೆಲ್ಲ ನರಸಿಂಹ ಜಪ ಎಲ್ಲ ಮಾಡುವಾಗ ಸ್ವಲ್ಪ ನಿಯತ್ತಿನಲ್ಲೆಲ್ಲ ಇರಬೇಕು. ಏನು ನಮ್ಮನ್ನು ನರಸಿಂಹ ಏನು ಕುಣಿಸುವುದಿಲ್ಲ. ನಾವು ಹಿರಣ್ಯಕಶಿಪುಗಳ ದುಡ್ಡನ್ನೆಲ್ಲ ನಾವು ತಲೆದಿಮ್ಮಿನಲ್ಲಿ ಇಟ್ಟುಕೊಂಡಿದ್ದೇವಾ? ಹಾಗಾದರೆ ಸ್ವಲ್ಪ ಕಷ್ಟ. ನರಸಿಂಹನನ್ನು ಕರೆಯುವುದು ಜೋಕೆ ಅದೆಲ್ಲ ಇಲ್ಲಲ್ಲ. ದುಡ್ಡನ್ನು ನಾವು ಅಪಮಾರ್ಗದಲ್ಲಿ ಮಾಡಿ ಲಂಚದಲ್ಲಿ ತಿಂದು ಹಾಕಲಿಲ್ಲ. ನಾವು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಲ್ಲ. ಆದರೆ ನಾವು ಪ್ರಹ್ಲಾದರಾದರೆ ನರಸಿಂಹನನ್ನು ಕರೆಯುವುದರಲ್ಲಿ ತಪ್ಪಿಲ್ಲ. ಆದ್ದರಿಂದ ಯಾವುದೇ ಭಗವಂತನ ನಾಮಗಳಿಗೂ ಯಾವತ್ತೂ ಸಹ ಎಲ್ಲಿಯೂ ಹೇಳುವಿಕೆಯಲ್ಲಿ ಅಡೆತಡೆ ಇಲ್ಲ. ಸ್ವಚ್ಛವಾಗಿ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಎಲ್ಲವೂ ನಡೆದು ಹೋಗ್ತದೆ, ಹೇಳಲಿಕ್ಕೆ ಬರ್ತದೆ. ಕಷ್ಟಕಾಲದಲ್ಲಿ ಮನಸ್ಸು ತೊಂದರೆಯಲ್ಲಿದ್ದರೂ ಕರೀಲಿಕ್ಕೇನು ಅಡ್ಡಿ ಇಲ್ಲ. ದ್ರೌಪದಿ ಕರೀಲಿಲ್ವ ಕೃಷ್ಣ ಅಂತ ಹೇಳಿಕೊಂಡಂಥ ತುಂಬು ಸಭೆಯಲ್ಲಿ ನಾಚಿಗೆ ಮಾನ ಮರ್ಯಾದೆಯ ಪ್ರಶ್ನೆಯೂ ಇಲ್ಲ. ಆಪತ್ತು ಬಂದಾಗ ಭಗವಂತನನ್ನು ಕರೆಯುವುದು ಎನ್ನುವುದು ವಿಶೇಷ ಅಂತ ಹೇಳಿಕೊಂಡವಳು ಅದಕ್ಕೆ ಚಿಂತನೆ ಮಾಡಿಕೊಂಡು ಭಗವಂತನನ್ನು ಮತ್ತೆ ಕರೆದಿದ್ದಾಳೆ. ಅಯ್ಯೋ, ಅವಳು ರಥಸ್ವಲೆ ಇದ್ಲಲ್ಲ, ಮುಟ್ಟಾಗಿದ್ಲಲ್ಲ, ಕೃಷ್ಣನನ್ನು ಕರಿಬೋದಾ? ಏನು ಸಮಸ್ಯೆ ಇಲ್ಲ ಹೇಳಿದ್ದಲ್ಲ. ಶೌಚ ಅದಕ್ಕೆ ಹೇಳಿತ್ತು. ಆಶೌಚಗಳಲ್ಲಿ ಅನೇಕ ಪ್ರಕಾರ ಇದೆ. ಸತ್ತದ್ದು ಒಂದು ಮೈಲಿಗಿದ್ದಾಗೆ, ಹೆತ್ತದ್ದು ಒಂದು ಮೈಲಿಗಿರ್ತದೆ. ಅದರ ಹಾಗೆ ಮುಟ್ಟು ಎನ್ನುವುದೊಂದು ಮೈಲಿಗಿರ್ತದೆ. ಇದರಂತೆ ಮೀಯದೇ ಇರುವುದು ಒಂದು ಇರ್ತದೆ. ರೋಗಿಗಳು ಒಂದು ಇರ್ತಾರೆ. ಹೀಗೆ ಪ್ರತ್ಯೇಕವಾದ ಮೈಲಿಗೆಯಲ್ಲಿ ವ್ಯವಸ್ಥೆಗಳಿರ್ತವೆ. ಅದು ಸೋಂಕು ಎನ್ನುವ ಅರ್ಥದಲ್ಲಿ ಅರ್ಥ ಮಾಡಿಕೊಳ್ಳಿ ಸಾಕು. ಹಾಗಾಗಿ ದ್ರೌಪದಿ ಕರೆದಿದ್ದಾಳೆ ಅಂದ ತಕ್ಷಣ ಇನ್ನು ಯಾವ ಸ್ಟೇಜಿನಲ್ಲಿಯೂ ಕರಿಬೋದು ಎನ್ನುವುದು ಅರ್ಥ ಆಯ್ತಾ ಇಲ್ವಾ? ದೇವರನ್ನು ಕರೆದಾಗ ದೇವರ ಮೈಲಿಗೆ ಆಗುವುದಿಲ್ಲ, ಮತ್ತು ನಾವು ಮಡಿ ಆಗ್ತೇವೆ. ಶುದ್ಧನಾದ ಭಗವಂತನ ಪವಿತ್ರಾಣ ಪವಿತ್ರಮ್ಯಃ ಅಂತ. ಆದ್ದರಿಂದ ಭಗವಂತನನ್ನು ಕರೆಯುವ ಶುದ್ಧವಾದ ನಾಮಸ್ಮರಣೆಯನ್ನು ನಿರಂತರವಾಗಿ ಪುರುಸೋತಿದ್ದಾಗ ಮಾಡುವ ಎನ್ನುವ ಸಂದೇಶವನ್ನು ಇಲ್ಲಿ ಪಡೆಯುವ.